ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಮಹಾಕಾಳಿ ಕೈ ರುಚಿಗೆ ಸ್ವಾಗತ. ನಾನು ಪ್ರೇಮ. ಇದು ಏನಂತೇಳಿ ನೋಡ್ತಾ ಇದ್ದೀರಾ, ಕಪ್ಪಾಗಿದೆ ಅಂಥೇಳಿ ನೋಡಿ. ಎಷ್ಟು ಗರಿ ಗರಿ ಎಷ್ಟೇ ಇದೆ. ಇದು ಈ ಮಳೆಗಾಲಕ್ಕೆ ಮಾತ್ರ ಸಿಗುವಂಥ ಸೊಪ್ಪಿಂದು ಚಟ್ಟಂಬಡೆ, ಅಂದರೆ ಇದು ಚಗಟೆ ಸೊಪ್ಪಿಂದು ಚಟ್ಟಂಬಡೆ ಇದೆ ಫ್ರೆಂಡ್ಸ್. ತುಂಬ ಚೆನ್ನಾಗಿದೆ. ಇದನ್ನು ಹೇಗೆ ಮಾಡೋದು ಅಂಥೇಳಿ, ಇದರದ್ದು ಸೊಪ್ಪು ಕೂಡ ನಿಮಗೆ ನಾನು ತೋರಿಸ್ತಾ ಹೋಗ್ತೀನಿ. ಹೇಗೆ ಮಾಡೋದು ಅಂಥೇಳಿ ನೋಡೋಣ ಬನ್ನಿ. ನೋಡಿ, ಇಲ್ಲಿ ನಾನು ಏನು ಮಾಡ್ತಾ ಇದ್ದೀನಪ್ಪ ಅಂತಂದರೆ, ಇದು ಸೊಪ್ಪು ನೋಡಿ, ಇದು ಕಾಣ್ತಾ ಇದೆಯಲ್ಲ ನಿಮಗೆ, ಇದು ಸೊಪ್ಪು. ಇದಕ್ಕೆ ಏನಂತಾರೆ ಅಂದರೆ ಚಟ್ಟೆ ಸೊಪ್ಪು ಅಂತ ಕರೀತಾರೆ. ಇದಕ್ಕೆ ಚಟ್ಟೆ ಸೊಪ್ಪಿಂದು ಇದು ಮಳೆಗಾಲ ಸ್ಟಾರ್ಟ್ ಆದರೆ ಮಾತ್ರ ಇರುತ್ತೆ. ಮಳೆಗಾಲ ಮುಗೀತಂದ್ರೆ ಮತ್ತೆ ಇದು ಸಾಹಿತ್ಯ ಗಿಡ, ಇದರದ್ದು ಬದುಕುವುದಿಲ್ಲ. ಮಳೆಗಾಲದಲ್ಲಿ ಮಾತ್ರ ಇರುತ್ತೆ ಫ್ರೆಂಡ್ಸ್. ಇದರದ್ದು ಇವತ್ತು ರೆಸಿಪಿ ಮಾಡ್ತಾ ಇದ್ದೀನಿ, ತುಂಬ ಚೆನ್ನಾಗಿ. ಮತ್ತೆ ಇದ್ರ ಪದಾರ್ಥ ಕೂಡ ಮಾಡ್ತಾರೆ, ಒಂದ್ಸತಿ ನಿಮ್ಗೆ ಅದನ್ನು ಕೂಡ ತೋರಿಸ್ತೀನಿ. ಇವತ್ತು ಇದ್ರದ್ದು ಏನು ಮಾಡ್ತಾ ಇದ್ದೀನಪ್ಪ ಅಂದ್ರೆ, ಈ ಸೊಪ್ಪನ್ನು ನಿಮಗೆ ತೋರಿಸ್ತಾ ಇದ್ದೀನಲ್ಲ, ಏನು ಮಾಡ್ತಾ ಇದ್ದೀನಪ್ಪ ಅಂತಂದ್ರೆ ಇದರದ್ದು ಚಟ್ಟಂಬಡೆ ಮಾಡ್ತಾ ಇದ್ದೀನಿ ನಾನು ಇವತ್ತು. ಇದು ಮಳೆಗಾಲದಲ್ಲಿ ಸಿಗೋದ್ರಿಂದ ಈ ಮಳೆಗೆ ತುಂಬ ಚೆನ್ನಾಗಿರುತ್ತೆ. ಈ ಥರದ ಚಟ್ಟಂಬಡೆ ಮಾಡಿ ತಿನ್ನೋದ್ರಿಂದ ತುಂಬ ಖುಷಿಯಾಗುತ್ತೆ, ಮಕ್ಕಳಿಗೂ ಅಟ್ಟೆ ಇಷ್ಟ ಆಗುತ್ತೆ. ಇದನ್ನ ತುಂಬ ಈಸಿಯಾಗಿಯೂ ಕೂಡ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ ಇದರ ರೆಸಿಪಿ. ಚಹಾ ಕಾಫಿ ಒಟ್ಟಿಗೆ ಅಂತೂ ಸಖತ್ತಾಗಿರುತ್ತೆ ಚಟ್ಟಂಬಡೆ, ಅಷ್ಟೇ ಇಷ್ಟ ಆಗುತ್ತೆ. ಇದು ಹೇಗೆ ಮಾಡೋದು ಅಂತ ಹೇಳಿ ಕೂಡ ನಿಮಗೆ ನಾನು ತೋರಿಸ್ತೇನೆ. ಇದೆಲ್ಲ ಸೊಪ್ಪನ್ನ ಈಗ ನಾವು ಮೇಲ್ಗಡೆದು ಕಟ್ ಮಾಡ್ಕೊಂಡ್ಬಂದಿದ್ದೀವಿ. ಇದನ್ನೀಗ ಎಲೆ ಎಲೆಯಾಗಿ ಬಿಡಿಸ್ಕೋಬೇಕು ನೋಡಿ. ಈ ಥರ ನಾವು ಎಲೆ ಎಲೆಯಾಗಿ ಬಿಡಿಸ್ಕೋಬೇಕಾಗತ್ತೆ ಇದನ್ನು ಚೆನ್ನಾಗಿ. ಇದನ್ನೀಗ ಸಣ್ಣದಾಗಿ ನಾವು ಕಟ್ ಮಾಡ್ಕೋಬೇಕು, ಚಾಕುವಿಂದ ಸಣ್ಣದಾಗಿ ಕಟ್ ಮಾಡ್ಕೊಂಡು ಕ್ಲೀನ್ ಮಾಡಿ ತೊಳೆದು ನೀರು ಬಸಿಲಿಕ್ಕೆ ಇಡಬೇಕು. ಇಲ್ಲಿ ನಾನು ಏನು ಮಾಡ್ತಾ ಇದ್ದೀನಪ್ಪ ಅಂದರೆ, ಚಿಕ್ಕದು ಲೋಟ ತೊಗೊಂಡಿದ್ದೀನಿ ನೋಡಿ, ಚಿಕ್ಕ ಲೋಟ. ಇದರಿಂದ 2 ಗ್ಲಾಸು ಅಕ್ಕಿ ತಗೋತೀನಿ ನಾನು. 2 ಗ್ಲಾಸ್ ಅಕ್ಕಿ, ಯಾಕಂದ್ರೆ ಇದು ರೇಷನ್ ಅಕ್ಕಿ, ಇದು ದೋಸೆ ಅಕ್ಕಿ ಆಗಲಿ ಯಾವುದಾಗ್ಲಿ ಅಲ್ಲ, ಇದು ರೇಷನ್ ಅಕ್ಕಿ. 2 ಗ್ಲಾಸ್ ಇಲ್ಲಿ ಇದೇ ಬಟ್ಲಿಂದ ತಗೊಂಡಿದ್ದೀನಿ. ಇದೇ ಬಟ್ಲಿಂದ 1 ಬಟ್ಲು ತೊಗರಿಬೇಳೆ. ಇದನ್ನ ನಾನು ಏನು ಮಾಡ್ತೀನಪ್ಪ ಅಂದರೆ, 2 ಮಿಕ್ಸ್ ಮಾಡಿ ಕ್ಲೀನ್ ಮಾಡಿ 2 ರಿಂದ 3 ಸತಿ ತೊಳೆದು ಬಿಟ್ಟು ಅರ್ಧ ಗಂಟೆಯಿಂದ 3/4 ಗಂಟೆವರೆಗೂ ಮಾತ್ರ ನೆನೆಯಲಿಕ್ಕೆ ಬಿಡ್ತೇನೆ. 2 ಒಟ್ಟಿಗೆ ನೆನೆಯಲಿಕ್ಕೆ ಬಿಡ್ತೇನೆ ಫ್ರೆಂಡ್ಸ್. ಇದು ಅರ್ಧ 3/4 ಗಂಟೆವರೆಗೂ ನೆನಿಬೇಕಾಗತ್ತೆ ಚೆನ್ನಾಗಿ ನಾವು. ಇದು ನೆನೆಯಲಿ ಫ್ರೆಂಡ್ಸ್. ಈಗ ನಾನು ಇಲ್ಲಿ ನೋಡಿ ಎಲ್ಲ 2 ರಿಂದ 3 ಸತಿ ತೊಳೆದು ಬಿಟ್ಟು ಇದನ್ನ ಅರ್ಧದಿಂದ 3/4 ಗಂಟೆವರೆಗೂ ನೆನೆ ಇಟ್ಟಿದ್ದೇನೆ. ಇಲ್ಲಿ ನೋಡಿ ನಾನೇನು ಮಾಡಿದೆ, ಇದರದ್ದು ನೀರೆಲ್ಲ ತಗೊಂಬಂದಿದ್ದೇನೆ. ಇದರದ್ದು ನೋಡಿ ಅಕ್ಕಿದು ಬೆಳೆದು ನೀರೆಲ್ಲ ತಗೊಂಬಂದೆ. ಈಗ ಅರ್ಧ ಗಂಟೆಯಿಂದ 3/4 ಗಂಟೆ ಏನೋ ಅಷ್ಟೇ ನೆನೆದಿದೆ, 40 ನಿಮಿಷ ಏನೋ ಅಷ್ಟೇ ನೆನೆದಿದೆ ಫ್ರೆಂಡ್ಸ್. ಇಲ್ಲಿ ಕರಿಲಿಕ್ಕೆ ಎಣ್ಣೆ ತೊಗೊಂಡಿದ್ದೇನೆ. ಮತ್ತೆ ಇಲ್ಲಿ ನೋಡಿ ಬ್ಯಾಡಿಗೆ ಮೆಣಸು, ಇಂಗು, ರುಚಿಗೆ ತಕ್ಕಷ್ಟು ಉಪ್ಪು, ಎಣ್ಣೆ ಇಷ್ಟೇ ಇದ್ರೆ ಆಯ್ತು. ಇದಕ್ಕೆ ಜಾಸ್ತಿ ಏನು ಬೇಕಾಗಲ್ಲ. ಈಗ ನಾನು ಏನು ಮಾಡ್ತೀನಪ್ಪ ಅಂದರೆ, ಇಲ್ಲಿ ನೋಡಿ ಒಂದು ಮಿಕ್ಸಿ ಜಾರ್ ತಂದಿದ್ದೀನಿ, ಅದಕ್ಕೆ ಬ್ಯಾಡಿಗೆ ಮೆಣಸು ಹಾಕ್ತಾ ಇದ್ದೀನಿ. ನಿಮಗೆ ಇನ್ನೂ ಖಾರ ಬೇಕಂದ್ರೆ ನೀವು ಖಾರದ ಮೆಣಸು ಕೂಡ ಇಲ್ಲಿ ಹಾಕೋಬಹುದು. ನಾನು ಬ್ಯಾಡಿಗೆ ಮೆಣಸು ಮಾತ್ರ ಹಾಕ್ತಾ ಇದ್ದೀನಿ, ಖಾರ ಜಾಸ್ತಿ ಬೇಡ ಅಂಥೇಳಿ. ಈಗ ಇದನ್ನು ನಾನು ಮಿಕ್ಸಿ ಮಾಡ್ಕೊಂಬರ್ತೇನೆ ಫ್ರೆಂಡ್ಸ್. ಇದು ನೋಡಿ ಈ ಥರ ಆಯಿತು ಮಿಕ್ಸಿ. ಈಗ ಚೆನ್ನಾಗಿ ಇದನ್ನು ಅಷ್ಟು ನೈಸಾಗಿ ಏನು ರುಬ್ಬಲ್ಲ, ಚೆನ್ನಾಗಿ ರುಬ್ಬುತ್ತೆ ಅಷ್ಟೇ. ಈಗ ಇದಕ್ಕೆ ನೀರು ಎಲ್ಲ ಬಸಿದ್ಬಿಟ್ಟು ಇಲ್ಲಿ ತೊಗರಿಬೇಳೆ, ಅಕ್ಕಿ ಎರಡನ್ನೂ ಇಲ್ಲಿ ನೀರು ಬಸಿದ್ಬಿಟ್ಟು ಅದೇ ಮಿಕ್ಸಿಗೆ ಹಾಕ್ತಾ ಇದ್ದೀನಿ ನೋಡಿ. ನಾ ಏನು ಮೆಣಸು ರುಬ್ಬಿದ್ನಲ್ಲ ಅದೇ ಮಿಕ್ಸಿಗೆ ಹಾಕ್ತಾ ಇದ್ದೀನಿ. ಇದು ಈಗ ತರಿಯಾಗಿ ನಮಗೆ ರುಬ್ಕೊಂಬರ್ತೇನೆ. ಫುಲ್ ನೈಸ್ ಬೇಕಾಗಿಲ್ಲ, ನೀರು ಹಾಕಿ ಎಲ್ಲ ರುಬ್ಲಿಕ್ಕೆ ಹೋಗಬೇಡಿ, ಹಾಗೆ ಇಷ್ಟೇ ಸಾಕು. ತರಿಯಾಗಿ ಚೆನ್ನಾಗಿರುತ್ತೆ ನೋಡಿ. ಇಷ್ಟು ನೋಡಿ, ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನಿಮಗೆ ಹಿಡಿದ್ಬಿಟ್ಟು. ಇಷ್ಟು ತರಿಯಾಗಿದ್ರೆ ಸಾಕು ನಮಗೆ. ಮತ್ತೆ ಇಷ್ಟು ಗಟ್ಟಿನೇ ಬೇಕು, ನೀರಂತೂ ಹಾಕ್ಲಿಕ್ಕೆ ಹೋಗ್ಬಿಡಿ. ನೀರು ಹಾಕಿದ್ರೆ ಏನಾಗುತ್ತೆ ನಮಗೆ, ಇಲ್ಲಿ ನೀರು ಥರ ಆಗುತ್ತೆ ನಮಗೆ, ಅಷ್ಟೊಂದು ಸರಿಯಾಗಿ ಇದು ಬರಲ್ಲ. ಅದಕ್ಕಾಗಿ ನೀರೆಲ್ಲ ಹಾಕಿ ರುಬ್ಲಿಕ್ಕೆ ಹೋಗಬೇಡಿ. ಈ ಥರ ಎಲ್ಲವನ್ನು ನಾನೀಗ ರುಬ್ಬಿದ ಮೇಲೆ ತೋರಿಸ್ತೀನಿ ನೋಡಿ. ಇಷ್ಟನ್ನು ರುಬ್ಬಿದೆ. ಇದಕ್ಕೀಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಇದಕ್ಕೆ ಎಷ್ಟು ಬೇಕು ನೋಡಿ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನೀಗ ಇದಕ್ಕೆ ನಾನೀಗ ಸೊಪ್ಪನ್ನು ಕೂಡ ಹಾಕಿಬಿಡ್ತೀನಿ. ನಾವು ಕ್ಲೀನ್ ಮಾಡಿ ತೊಳೆದು ಇಟ್ಟಿರೋಂಥ ಸೊಪ್ಪು ನೋಡಿ. ಇದನ್ನೀಗ ಸಣ್ಣದಾಗಿ ನಾವು ಕಟ್ ಮಾಡಿ ಈ ಥರ ಎಲ್ಲ ನೀರು ಬಸಿದು ಇಟ್ಟಿದ್ದೆ ಫ್ರೆಂಡ್ಸ್. ಇಲ್ಲಿ ಅದನ್ನು ನಾನೀಗ ಏನು ಮಾಡ್ತಾ ಇದ್ದೀನಪ್ಪ ಅಂತಂದರೆ, ಚೆನ್ನಾಗಿ ಇದಕ್ಕೆ ಸ್ವಲ್ಪ ಹಾಕಿ ನಾವು ಎಲ್ಲವನ್ನು ಮಿಕ್ಸ್ ಮಾಡ್ಕೋಬೇಕು. ಫುಲ್ ಒಟ್ಟಿಗೆ ಹಾಕ್ಲಿಕ್ಕೆ ಹೋಗಬೇಡಿ, ಯಾಕಂದರೆ ಇದು ತುಂಬ ಇರುತ್ತೆ ಸೊಪ್ಪು. ಎಷ್ಟು ತುಂಬ ಸೊಪ್ಪು ತಗೋತೀರೋ ಅಷ್ಟು
ಇದು ಎಲ್ಲ ನಾವು ಕಲಿಸುವಾಗ ಮೆತ್ತಗಾಗಿಬಿಡುತ್ತೆ, ಸೊಪ್ಪು ಈಟ ಆಗಿಬಿಡುತ್ತೆ. ಅದಕ್ಕಾಗಿ ಸೊಪ್ಪು ಜಾಸ್ತಿ ಬೇಕು ಇದಕ್ಕೆ. ಹಾಗಾಗಿ ನೋಡಿ, ಈಗ ಇದನ್ನ ಒಟ್ಟಿಗೆ ಎಲ್ಲ ನಾನು ಫುಲ್ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ಚೆನ್ನಾಗಿ. ನೀರು ಹಾಕಿ ಮಿಕ್ಸ್ ಮಾಡ್ಲಿಕ್ಕೆ ಹೋಗ್ಬೇಡಿ, ಮತ್ತೆ ನಮಗೆ ಚಟ್ಟಂಬಡೆ ಆಗೋದಿಲ್ಲ. ಅದಕ್ಕಾಗಿ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ ಇದೆಲ್ಲ. ನೋಡಿ, ಈಗ ನಾನು ಇಲ್ಲಿ ಮಿಕ್ಸ್ ಮಾಡಿ ಏನು ಮಾಡಿದೆ ಅಂದರೆ, ಈಗ ಇದನ್ನೆಲ್ಲ ಮಿಕ್ಸ್ ಮಾಡಿದ್ದೀನಿ. ಇದನ್ನೆಲ್ಲ ಚಿಕ್ಕ ಚಿಕ್ಕದಾಗಿ ಉಂಡೆ ಕಟ್ಕೊಂಡ್ಬಿಡ್ತೀನಿ. ಸೊಪ್ಪು ಎಷ್ಟಿತ್ತಲ್ಲ ನೋಡಿ, ನಾನು ಸ್ವಲ್ಪ ಉಂಡೆ ಬೇರೆ ಕಟ್ಟಿಟ್ಟಿದ್ದೆ ಫ್ರೆಂಡ್ಸ. ಚಿಕ್ಕ ಚಿಕ್ಕದಾಗಿ ಉಂಡೆ ಕಟ್ಕೊಂಡು ಸೈಡ್ ಎತ್ತಿಡ್ತಾ ಇದ್ದೀನಿ. ಇಲ್ಲಿ ಇಷ್ಟು ಉಂಡೆ ಎಲ್ಲ ನಾನು ರೆಡಿ ಮಾಡಿ ಇಟ್ಕೊಂಡೆ. ತುಂಬ ಚಿಕ್ಕದು, ಎಷ್ಟಂದರೆ ಲಿಂಬೆ ಹಣ್ಣು ಗಾತ್ರ ಬರುತ್ತೆ ನೋಡಿ, ಅಷ್ಟು ಸಾಕು. ನೋಡಿ, ಇಲ್ಲೆಲ್ಲ ಕಟ್ಟಿ ರೆಡಿ ಮಾಡಿ ಇಟ್ಟಿದ್ದೀನಿ ನಾನೀಗ. ಇದನ್ನ ಏನು ಮಾಡ್ತೀನಿಪ್ಪ ಅಂದರೆ, ಇಲ್ಲಿ ನೋಡಿ, ಈಗ ಎಣ್ಣೆ ಕಾಯ್ಲಿಕ್ಕೆ ಇಡ್ತೇನೆ ಗ್ಯಾಸ್ ಮೇಲೆ. ಎಣ್ಣೆ ಕಾಯ್ಲಿಕ್ಕೆ ಇಡ್ತೇನೆ ನೋಡಿ. ಇಲ್ಲಿ ಎಣ್ಣೆ ಕೂಡ ಕಾಯ್ತಾ ಇದೆ, ಕರಿಲಿಕ್ಕೆ ಎಣ್ಣೆ. ಇದು ಡೀಪ್ ಫ್ರೈ ಅಲ್ಲ, ಇದು ನೋಡಿ ಎಣ್ಣೆ ಇಲ್ಲಿ ಕರಿಬೇಕಾಗುತ್ತೆ. ಈಗ ಎಣ್ಣೆ ಕೂಡ ಕಾದಿದೆ. ಇದಕ್ಕೆ ಚಿಕ್ಕ ಚಿಕ್ಕದಾಗಿ ನಾನು ಇಲ್ಲಿ ಕಟ್ ಮಾಡಿ ಈ ಥರ ಚಿಕ್ಕ ಚಿಕ್ಕದಾಗಿ ತಟ್ಟಿ ಅದಕ್ಕೆ ಹಾಕ್ತಾ ಇದ್ದೀನಿ ನಾನು. ನೋಡಿ, ಸೇಪ ಚೆನ್ನಾಗಿ ಮಾಡ್ಕೊಳ್ಳಿ, ತುಂಬ ದಪ್ಪ ಮಾಡ್ಲಿಕ್ಕೆ ಹೋಗಬೇಡಿ. ಒಳಗಡೆಯಿಂದ ಕರಿಯುವುದಿಲ್ಲ ಎಣ್ಣೆಯಲ್ಲಿ. ಮೇಲ್ಗಡೆ ತುಂಬ ಕ್ರಿಸ್ಪಿಯಾಗಿ, ಒಳಗಡೆ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ. ಇದೇ ಥರ ಎಲ್ಲವನ್ನು ನಾನು ಇದಕ್ಕೆ ಮಾಡಿ ಹಾಕೋತಾ ಇದ್ದೀನಿ ನೋಡಿ ಎಣ್ಣೆಗೆ. ತುಂಬ ಚೆನ್ನಾಗಿರುತ್ತೆ. ಚಹಾ ಕಾಫಿ ಒಟ್ಟಿಗೆ ಅಂತೂ ಸೂಪರ್ ಆಗಿರುತ್ತೆ ನೋಡಿ. ಎಲ್ಲ ಇದಕ್ಕೆ ಹಾಕ್ತೀನಿ. ಹಾಕಿದ ತಕ್ಷಣ ತಿರುಗ್ಲಿಕ್ಕೆ ಹೋಗಬೇಡಿ. ಒಂದು 2-3 ನಿಮಿಷ ಆದರೂ ಹಾಗೆ ಬಿಟ್ಬಿಡಿ. 1-2ರಿಂದ 3 ನಿಮಿಷ ತಿರುಗ್ಲಿಕ್ಕೆ ಹೋಗ್ಬಿಡಿ, ಹಾಗೆ ಬಿಟ್ಬಿಡಿ. ನಂತರ ತಿರುಗಿಸಿ ನೋಡಿ. ನಾನು ಇದಕ್ಕೆ ಈಗ ಎಲ್ಲವನ್ನು ಹಾಕಿದೆ. ಈಗ ನೋಡಿ, ನಾವು ಈಗ ತಿರುಗಿಸ್ತಾ ಇದ್ದೀನಿ. 2-3 ನಿಮಿಷ ಆದಮೇಲೆ ನೋಡಿ, ಒಂದೊಂದಾಗಿ ತಿರುಗಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಅದು ತಿರುಗುತ್ತೆ. ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಸಖತ್ತಾಗಿದೆ ಅಲ್ಲ ಕಲರು. ಇದು ಸ್ವಲ್ಪ ಅಂದರೆ ಸೊಪ್ಪು ಇರೋದ್ರಿಂದ ಬ್ಲ್ಯಾಕ್ ಕಲರ್ ಬರುತ್ತೆ, ಕಪ್ಪು ಆಗುತ್ತೆ. ಇದು ಸೊಪ್ಪು ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಕಪ್ಪೇ ಬರೋದು ನೋಡಿ. ಇದು ಕೂಡ ಹಾಗೆ ಇದೆ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ, ಟೇಸ್ಟು ಸಖತ್ತಾಗಿರುತ್ತೆ ಫ್ರೆಂಡ್ಸ್. ಇದು ಎಣ್ಣೆಯಲ್ಲಿ ಬರುವಂಥ ಗುಳ್ಳೆ ಕಮ್ಮಿ ಆದಮೇಲೆ ನಮಗೆ ಅದು ಕರೆದಿದೆ ಅಂಥೇಳಿ ಗೊತ್ತಾಗುತ್ತೆ. ಇದು ಗುಳ್ಳೆ ಕಮ್ಮಿ ಆಗಬೇಕು ನಮಗೆ, ಆವಾಗ ಗೊತ್ತಾಗುತ್ತೆ ಎಷ್ಟು ಕರೆದಿದೆ ಏನು ಅಂತೇಳಿ. ನಾವು ಈಗ ತೆಗೆದು ನೋಡ್ಲಿಕ್ಕೂ ಆಗಲ್ಲ ನೋಡಿ. ಇದು ಎಣ್ಣೆಯಲ್ಲಿ ಫ್ರೈ ಆಗ್ತಾ ಇದೆ, ಇನ್ನೂ ಗುಳ್ಳೆನೇ ಇದೆ. ಗುಳ್ಳೆ ಹೋಗಬೇಕು, ಆವಾಗ ನಾವು ಇದನ್ನು ತೆಗಿಬೇಕಾಗತ್ತೆ. ಕಲರ್ ಸ್ವಲ್ಪ ಬ್ಲ್ಯಾಕ್ ಬರುತ್ತೆ ನೋಡಿ. ಈಗ ಗುಳ್ಳೆ ಕೂಡ ಕಮ್ಮಿ ಆಯ್ತಲ್ಲ. ಈಗ ಇದನ್ನು ನಾನು ಒಂದು ಪ್ಲೇಟಿಗೆ ತಗೊಂಡ್ಬಿಡ್ತೇನೆ ಫ್ರೆಂಡ್ಸ್. ಎಣ್ಣೆ ಎಲ್ಲ ಬಸಿಬಿಟ್ಟು ಒಂದು ಪ್ಲೇಟಿಗೆ ತಗೊಂಡ್ಬಿಡ್ತೇನೆ. ತುಂಬ ಚೆನ್ನಾಗಿ ಇರುತ್ತೆ, ಟೇಸ್ಟ್ ಮಾತ್ರ ಸಖತ್ತಾಗಿ ನೋಡಿ. ಕಪ್ಪಾಗುತ್ತೆ. ಸೊಪ್ಪಿದೆ ಅಂತ ಹೇಳಿದ್ನಲ್ಲ ನಾನು, ಸೊಪ್ಪಿನ ಮಾಡಿರೋದ್ರಿಂದ ಕಪ್ಪಾಗಿ ಇರುತ್ತೆ ಇದು ಕರೆದ ಮೇಲೆ, ಎಣ್ಣೆಯಲ್ಲಿ ಕರೆದ ಮೇಲೆ. ಹಾಗಾಗಿ ಈಗ ಎಲ್ಲವನ್ನು ಕರೆದಿದೆ. ಈಗ ನಾನೊಂದು ಪ್ಲೇಟಿಗೆ ತಗೊಂಡ್ಬಿಡ್ತೇನೆ. ನೋಡಿ, ಎಲ್ಲ ಪ್ಲೇಟಿಗೆ ಈಗ ನೋಡಿ ಪ್ಲೇಟಿಗೆ ತೆಗೆದು ಹಾಕೊಂಡ್ಬಿಟ್ಟೆ ಫ್ರೆಂಡ್ಸ್. ಉಳಿದಿರೋದನ್ನು ಕೂಡ ಎಲ್ಲ ತೆಗೆದು ಹಾಕೋತಾ ಇದ್ದೀನಿ. ಈಗ ನಿಮಗೆ ಸರ್ವ್ ಮಾಡಿ ತೋರಿಸ್ತೀನಿ ನಾನು ಎಷ್ಟು ಚೆನ್ನಾಗಿ. ಈ ಸೊಪ್ಪು ಮಳೆಗಾಲದಲ್ಲಿ ಮಾತ್ರ ಸಿಗೋದ್ರಿಂದ ಬೇರೆ ಟೈಮಲ್ಲಿ ಸಿಗೋದಿಲ್ಲ, ಮಳೆಗಾಲದಲ್ಲಿ ಮಾತ್ರ ಸಿಗುತ್ತೆ ಫ್ರೆಂಡ್ಸ್. ಇದು ನೋಡಿ ನೋಡಿ ನಮ್ಮದು ಚಟ್ಟೆ ಸೊಪ್ಪಿಂದ ಚಟ್ಟಂಬಡೆ ರೆಡಿಯಾಗಿದೆ ಫ್ರೆಂಡ್ಸ. ಸೌಂಡ್ ಕೇಳ್ತಿರ್ಬೇಕು, ಗೊತ್ತಾಗಬೇಕು. ಮೇಲ್ಗಡೆ ತುಂಬ ಗರಿ, ಒಳಗಡೆ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ. ಈ ಮಳೆಗಾಲಕ್ಕೆ ಸಿಗುವಂಥ ಪತ್ರೊಡೆ ಇದು ಎಲೆ ಮಾತ್ರ ನೋಡಿ, ಒಳಗಡೆ ಕೂಡ ಚೆನ್ನಾಗಿ ಬೆಂದಿದೆಯಲ್ಲ. ಸೌಂಡ್ ಕೇಳ್ತಾ ಇದೆ ನಿಮಗೆ, ಗರಿಯಾಗಿರೋವಂಥದ್ದು ತುಂಬ ಟೇಸ್ಟಿಯಾಗಿರುತ್ತೆ. ಇದರೊಟ್ಟಿಗೆ ಚಹಾ ಕಾಫಿ ಇದ್ರೆ ಅಂತೂ ಇನ್ನೂ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ. ಅನ್ನದೊಟ್ಟಿಗೆನೂ ಸೈಡ್ ಡಿಶ್ ಆಗಿ ತುಂಬ ಚೆನ್ನಾಗಿರುತ್ತೆ. ನಿಮಗೂ ಎಲ್ಲಿಯಾದರೂ ಇದು ಎಲೆ ಸಿಕ್ಕರೆ ಮಾಡ್ಕೊತೀನಿ. ತಜಂಕ ಅಥವಾ ಚಟ್ಟೆ ಸೊಪ್ಪಿನ ಎಲೆ ಅಂತ ಕರೀತಾರೆ. ತುಂಬ ಚೆನ್ನಾಗಿರುತ್ತೆ. ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಕೂಡ ಮಾಡಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.